ಕೋಲಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಕೋಲಾರದ ಸಮಸ್ಯೆಗಳಿದೆಯಲ್ಲ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಅದನ್ನು ಬಗೆಹರಿಸೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಘಟಾನುಘಟಿ ನಾಯಕರು, ತಮಗೇನು ತೋಚುತ್ತೋ ಅದನ್ನು ಮಾತಾಡ್ತಾರೆ. ಆಮೇಲೆ ಎಲ್ಲರೂ ಕೂಡ ಪಕ್ಷವನ್ನು ಮೀರಿ ಬೆಳೆದಿರೋರು, ಡೋಂಟ್ ಕೇರ್, ಯಾರೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸಚಿವ ಮುನಿಯಪ್ಪ ಮತ್ತು ಅವರ ಟೀಮ್ ವಿರುದ್ಧ ನಂಜೇಗೌಡ ಕಿಡಿಕಾರ್ತಾ ಇದ್ದಾರೆ. KY ನಂಜೇಗೌಡ ದೂರು ಕೊಟ್ಟಿದ್ದಾರೆ. ಕೋಮಲ್ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ, ಇದಕ್ಕೆ ಯಾರು ಹೊಣೆ ಅಂತ ಕೇಳಿದ್ದಾರೆ. ದಾಖಲೆಗಳ ಸಮೇತ ದೂರು ಕೊಟ್ಟಿದ್ದಾರೆ ನಂಜೇಗೌಡರು. ಅವರ ಒಂದೇ ಒಂದು ಟಾರ್ಗೆಟ್ ನಾರಾಯಣವ್ರ ಮೇಲೆ, ನಾರಾಯಣ ಸ್ವಾಮಿ ಅವರ ಮೇಲೆ. ನಾರಾಯಣ ಸ್ವಾಮಿ ತಮಗೆ ಇಷ್ಟ ಬಂದಂಗೆ ಮಾಡ್ತಾರೆ, ತಮಗೆ ತೋಚಿದ್ದು ಮಾಡ್ತಾರೆ, ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ತಲೆ ಕೆಟ್ಟಂಗೆ ಮಾತಾಡ್ತಾರೆ. ಇವ್ರ ವಿರುದ್ಧ ಕ್ರಮ ಜರುಗಿಸಿ. ಇದು ಸ್ಪಷ್ಟವಾಗಿ ಟೀಮ್ಗಳಾಗೋಗ್ಬಿಟ್ಟಿದೆ. ನಾರಾಯಣ ಸ್ವಾಮಿ ತಲೆ ಕೆಟ್ಟಿರೋ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಮೂಲ ಕಾಂಗ್ರೆಸ್ಸಿಗ. ನಾರಾಯಣ ಸ್ವಾಮಿ ವಿರುದ್ಧ ನಂಜೇಗೌಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ನಾರಾಯಣ ಸ್ವಾಮಿ ಹಿಂದೆ ಯಾವ ಪಕ್ಷದಲ್ಲಿದ್ದರೂ ಏನೋ ಗೊತ್ತಿಲ್ಲ, ಆದರೆ ನಾನಂತೂ ಪಕ್ಕಾ ಕಾಂಗ್ರೆಸ್ಸಿಗ. ಸಿದ್ದರಾಮಯ್ಯ, DK ನನ್ನೆರಡು ಕಣ್ಣುಗಳು. ಅವರಿಂದ ನಾವೆಲ್ಲ ಗೆದ್ದು ಬಂದಿರೋರು. ನಾರಾಯಣ ಸ್ವಾಮಿ ಯಾವ ಪಾರ್ಟಿಯಲ್ಲಿದ್ರೋ ಗೊತ್ತಿಲ್ಲ, ನಮ್ಮ ತಾತ ಕಾಂಗ್ರೆಸ್ ಪಾರ್ಟಿ. ನಾನು 86ರಲ್ಲಿ 22 ಕೈ ಸಿಂಬಲ್. ಅವತ್ತು ನಾರಾಯಣ ಸ್ವಾಮಿ 86ರಲ್ಲಿ ಏನಾಗಿದ್ದು ಕೇಳಿ ನೋಡಿ. ನಾನು 86ರಲ್ಲಿ ಸ್ಕೂಲ್ ಬಿಟ್ಟು ಮನೆಗೆ ಹೋದ್ರೆ, ಮನೆಗೆ ಹೋಗಿದ್ದು 1 ವರ್ಷಕ್ಕೆಲ್ಲ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ. ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್, ಮಂಡಲ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ 2 ಸಾರಿ ಮಿಲ್ಕ್ ಯೂನಿಯನ್ ಮತ್ತು 2 ಸಾರಿ MLA ಆಗಿದ್ದೀನಿ ನಾನು ಮೂಲತಃ ನನ್ನ ಮನೆಯೇ ಕಾಂಗ್ರೆಸ್. ಅವ್ರು ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಮಾಹಿತಿ ಕೊಡ್ತಾ ಇರ್ಬೇಕು. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ನಾನು ಯಾಕೆ ಕೊಡಬೇಕು? ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು? ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಿಲ್ಲ. ಅವ್ರು ಯಾಕೋ ಗಾಚಾರ, ಅವ್ರಿಗೆ ತಲೆ ಕೆಟ್ಟದನ್ನು ಮಾತಾಡ್ತಾರೆ. ನನಗೆ ತಲೆ ಕೆಟ್ಟಿಲ್ಲ. ನಾನು ಮೂಲತಃ ಕಾಂಗ್ರೆಸ್ಗ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ತಪ್ಪು ಮಾಡಿದ್ರು, ಒಬ್ಬ ಕಾಂಗ್ರೆಸ್ ಮುಖಂಡ ತಪ್ಪು ಮಾಡಿದ್ರು, ಅದನ್ನ ನಾನು ಒಳಗಡೆ ಇಟ್ಕೊತೀನಿ. 4 ಗೋಡೆ ಮಧ್ಯದ ಒಳಗಡೆ ಇಟ್ಕೊಂಡು ಸರಿ ಮಾಡೋಂಥ ಪ್ರಯತ್ನ ಮಾಡ್ತೀನಿ ನಾನು. ಅದು ಬಿಟ್ಟರೆ ಆಸೆ ಕಡೆ ಯಾರೋ ಮಾತಾಡಿದ್ರು ನಾನು ಅದನ್ನ ಮಾತಾಡೋಕೆ ಹೋಗೋದಿಲ್ಲ. ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ, ನಮ್ಗೆಲ್ಲ ರೀತಿಯ ಸಹಕಾರ ಸಿಗ್ತಾ ಇದೆ. ನನ್ನ ಕ್ಷೇತ್ರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದ್ರ ಜೊತೆಗೆ ನನ್ನ ಜಿಲ್ಲಾ ಮಂತ್ರಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 2200 ಕೋಟಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಸಿಕ್ಕಿದೆ. ನನಗೇನೇನು ಅವಕಾಶ ಸಿಕ್ಕಿದೆ, ಯಾರ ಸಹಕಾರ ಇದೆ, ಅದೆಲ್ಲ ಕೂಡ ನನ್ನ ವರದಿಯನ್ನು ನಾನು ನಮ್ಮ ಸುರ್ಜೇವಾಲಾ ಸಾಹೇಬರು ಕೊಟ್ಟಿದ್ದೇನೆ. KMFದು ನಾನು ಇಲ್ಲೇನು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೆ ಮಾತು ಕೊಟ್ಟಿದ್ದಾರೆ. ಭೀಮಾ ನಾಯ್ಕ ಅವರು ಆದಮೇಲೆ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಯಾಕೆ ಚರ್ಚೆ ಮಾಡಬೇಕು? ಅವ್ರೇನಾದರೂ ನಿನ್ನ ಮಾಡೋದಿಲ್ಲ ಅಂತ ಹೇಳಿದರೆ, ನನಗೆ ಎಗನಿಷ್ಠವಾಗಿ ಹೇಳಿದರೆ ನಾನು ಇಲ್ಲಿ ಹೇಳ್ಬೋದಾಗಿತ್ತು. ಇವತ್ತು ಕೂಡ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮೇಲೆ ನನಗೆ ನಂಬಿಕೆ ಇದೆ. ಅವತ್ತು ಏನು ಮಾತು ಕೊಟ್ಟಿದ್ದಾರೋ ಆ ಮಾತು ಪ್ರಕಾರ ನನಗೆ ಅವಕಾಶ ಮಾಡಿಕೊಡ್ತಾರೆ. ಏನು KMF ಒಂದೇ ಇಲ್ಲ, KMF ಇಲ್ಲ ಅಂದರೆ ಮತ್ತೆ ಅವಕಾಶನೇ ಇಲ್ಲ ಅಂತಲ್ಲ. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ, ಇದೇನು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಅದರಲ್ಲೂ ಈ ಕೋಲಾರದಿದೆಯಲ್ಲ, ಈ ಕೋಲಾರ ರಾಜಕಾರಣವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದೇ ಕಷ್ಟ. ಯಾಕಂದರೆ ಈ ಕೋಲಾರದಲ್ಲಿ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯ ಆಟವನ್ನು ಆಡ್ತಾರೆ. ಜೊತೆಗೆ ನಾನು ಹೇಳ್ತಾ ಇದ್ದೆ, ಎಲ್ಲ ನಾಯಕರುಗಳು ಕೂಡ ಹಿರಿಯ ನಾಯಕರು. ಜೊತೆಗೇನು ಅಂದರೆ ಪಕ್ಷವನ್ನು ಮೀರಿ ಬೆಳೆದಿರುವಂಥ ನಾಯಕರು. ಬಣಗಳು ತುಂಬಿ ತುಳುಕ್ತಾ ಇವೆ, ಅಷ್ಟರ ಮಟ್ಟಿಗಿವೆ ಬಣಗಳು. ಹೀಗಾಗಿ ಯಾರ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲೂ ಕೂಡ ಇಲ್ಲ. ನಂಜೇಗೌಡರು ಆಡಿದಂಥ ಮಾತನ್ನು ಕೇಳಿದ್ರಿ, ನಾರಾಯಣಸ್ವಾಮಿಯವರ ವಿರುದ್ಧ, ಜೊತೆಗೆ ಈ ಮುನಿಯಪ್ಪನವರ ಬಣದ ವಿರುದ್ಧ ಅವರು ಕೆಂಡ ಕಾರ್ತಾ ಇದ್ದಾರೆ. ಇದೇ ಮಾತನ್ನು ಹೋಗಿ ನಾನು ಸುರ್ಜೇವಾಲಾ ಅವರ ಎದುರುಗಡೆ ಹೇಳ್ತೀನಿ ಅಂತ. ಎಷ್ಟರ ಮಟ್ಟಿಗೆ ಸುರ್ಜೇವಾಲಾ ಇದಕ್ಕೆ ಒಂದು ಪರಿಹಾರವನ್ನು ಕಂಡು ಹಿಡಿಬೋದು? ಯಾಕಂದರೆ ಕೋಲಾರದ ಸ್ಥಿತಿಗತಿಗಳು ಅಷ್ಟು ಸುಲಭವಾಗಿ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರಸನ್ನ,
ಹೌದು ರಂಗನಾಥ್, ಕೋಲಾರ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು ಮೊದಲಿಂದಲೂ ಕೂಡ ಇದೇ ರೀತಿಯ ಗೊಂದಲಗಳಲ್ಲಿಯೇ ಕಳೆದು ಹೋಗ್ತಾ ಇದ್ದಾರೆ. ಯಾರೂ ಕೂಡ ಶಾಸಕರು ಹಿರಿಯರು ಪ್ರತಿಷ್ಠೆಗೆ ಒಳಪಟ್ಟಂತವರು ಒಂದೇ ದೋಣಿಯಲ್ಲಿ ಇಲ್ಲ. ಕಳೆದ ಲೋಕಸಭಾ ಚುನಾವಣೆಯಿಂದಲೂ ಕೂಡ ಕೋಲಾರ ಕಾಂಗ್ರೆಸ್ನ ನಡುವೆ ದೊಡ್ಡ ಮಟ್ಟಿಗಿನ ಭಿನ್ನಮತ ಇದ್ದೇ ಇದೆ. ಅದೀಗ KMF ಚುನಾವಣೆಯ ಹಂತಕ್ಕೆ ಬಂದು ನಿಂತಿದೆ. ಕೋಲಾರ ಹಾಲು ಕೂಡದ ಚುನಾವಣೆಯ ವಿಚಾರದಲ್ಲಿ ಕಾಂಗ್ರೆಸ್ನ ಶಾಸಕರೇ ದೊಡ್ಡ ಮಟ್ಟಿಗಿನ ಜಟಾಪಟಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಮಾಲೂರು ನಂಜೇಗೌಡರು ನಿಂತಿದ್ರೆ, ಇನ್ನೊಂದು ಕಡೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವರ ಒಂದಷ್ಟು ಬೆಂಬಲಿಗರು ಮತ್ತು ಜಿಲ್ಲೆಯ ಶಾಸಕರೇ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ರೆ, ಇನ್ನೊಂದಷ್ಟು ಮಂದಿ ನಂಜೇಗೌಡರ ಬೆನ್ನಿಗೆ ನಿಂತಿದ್ದಾರೆ. ಈ ಕಾರಣಕ್ಕೋಸ್ಕರ ಇದು ಕೇವಲ ಜಿಲ್ಲಾ ರಾಜಕಾರಣಕ್ಕೆ ಸೀಮಿತ ಆಗಬೇಕಾಗಿದ್ದಂತಹ ವಿಚಾರ ಅಷ್ಟಕ್ಕೆ ಸೀಮಿತ ಆಗದೇನೆ ಇದೀಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ. ನಿನ್ನೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ರು. 1-to-1 ಮಾತುಕತೆಯ ವೇಳೆಗೆ ಜಿಲ್ಲಾ ರಾಜಕಾರಣದ ವಿಚಾರ ಬಂದಾಗ ಅವರು ಸಂಪೂರ್ಣವಾಗಿ ಯಾವ ರೀತಿ ಮಾಲೂರು ನಂಜೇಗೌಡರು ತನಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂತಹ ಅರ್ಥದಲ್ಲಿಯೇ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸುರ್ಜೇವಾಲಾ ಅವರ ಕಿವಿಗೆ ಹಾಕಿದ್ದಾರೆ. ಇವತ್ತು ಮಾಲೂರು ನಂಜೇಗೌಡರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಅವರು ಕೂಡ ಒಂದಷ್ಟು ವಿವರಣೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮುನಿಯಪ್ಪ ಅವರು ಮತ್ತು ಮುನಿಯಪ್ಪ ಅವರ ಮಗಳಾಗಿರುವಂತಹ ರೂಪಾ ಶಶಿಧರ್ ಅವರು ಜೊತೆಗೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಹೇಗೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಅವರ ವರ್ಷನ್ ಅನ್ನ ಸುರ್ಜೇವಾಲಾ ಅವರ ಕಿವಿಗೆ ಹಾಕಿರುವಂತದ್ದು. ಇದನ್ನ ಗಮನಿಸಿದ್ರೆ ಕೋಲಾರ ಜಿಲ್ಲಾ ರಾಜಕಾರಣ ಅಲ್ಲಿಯೇ ಬಗೆಹರಿಬೇಕಾಗಿತ್ತು. ಅಥವಾ ಮುಖ್ಯಮಂತ್ರಿಗಳು ಇರಬಹುದು, ಉಪಮುಖ್ಯಮಂತ್ರಿಗಳು ಕೋಲಾರದ ಶಾಸಕರನ್ನ ಕರೆದು ಕೂತು ಮಾತುಕತೆಯನ್ನು ನಡೆಸಿ ಸಮಸ್ಯೆಯನ್ನ ಬಗೆಹರಿಸಬಹುದಾಗಿತ್ತು. ಆದ್ರೆ ಇದು ಅಲ್ಲಿಗೆ ಬಗೆಹರಿದಂತೆ ಕಂಡು ಬರ್ತಾ ಇಲ್ಲ. ಇದೀಗ ಹೈಕಮಾಂಡ್ ಅಂಗಳಕ್ಕೆ ಪ್ರವೇಶ ಮಾಡಿದ್ರಿಂದಾಗಿ ಇದು ಮತ್ತಷ್ಟು ಬೇರೆ ಬೇರೆ ರೀತಿಯ ರಾಜಕಾರಣಕ್ಕೆ, ರಾಜ್ಯ ರಾಜಕಾರಣದ ವಿಚಾರಕ್ಕೂ ಕೂಡ ದೊಡ್ಡ ಮಟ್ಟಿಗಿನ ಜಟಾಪಟಿ ಕೋಲಾರದಲ್ಲಿ ನಡೆಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇನ್ನೊಂದು, ಮಾಲೂರು ನಂಜೇಗೌಡರಿಗೆ ಇರುವಂತಹ ಬೇಸರ ಅಂತಂದ್ರೆ KMF ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಡ್ತೀನಿ ಅನ್ನುವಂತ ಮಾತನ್ನ ಕಳೆದ 2 ವರ್ಷಗಳ ಹಿಂದೆ ಭರವಸೆಯನ್ನ ನೀಡಲಾಗಿತ್ತು. ಆದ್ರೆ ಇದೀಗ DK ಸುರೇಶ್ ಅವರ ಹೆಸರು ಕೂಡ ಚಾಲ್ತಿಗೆ ಬರ್ತಾ ಇದೆ. DK ಸುರೇಶ್ ಅವರು DK ಶಿವಕುಮಾರ್ ಅವರ ಒಂದು ಬೆಂಬಲವನ್ನ ಇಟ್ಕೊಂಡು KMF ಅಧ್ಯಕ್ಷ ಸ್ಥಾನವನ್ನು ಕೂಡ ತನ್ನಿಂದ ಪಡೆದುಕೊಂಡು ಬಿಡ್ತಾರೇನೋ ಅನ್ನುವಂತ ಬೇಸರದಲ್ಲಿ ಮಾಲೂರು ನಂಜೇಗೌಡರು ಇದ್ದಾರೆ. ಇದರ ಜೊತೆಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರ ವಿಚಾರದಲ್ಲೂ ಕೂಡ ಕೋಲಾರದ ಶಾಸಕರು ಇಬ್ಬಾಗ ಆಗಿದ್ದಾರೆ. ಬೈರತಿ ಸುರೇಶ್ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ಮಾತನ್ನ ನಂಜೇಗೌಡರು ಹೇಳಿದ್ರೆ, ಬೈರತಿ ಸುರೇಶ್ ಅವರ ವಿರುದ್ಧ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂತ ರೀತಿಯಲ್ಲಿ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ನಡೆದುಕೊಳ್ತಿದ್ದಾರೆ ಎನ್ನುವಂಥದ್ದು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರ ಆಕ್ರೋಶ. ಈ ಎಲ್ಲವನ್ನ ಗಮನಿಸಿದ್ರೆ ಸುರ್ಜೇವಾಲಾ ಅವರು ಬಂದು ಇಬ್ಬರ ಅಹವಾಲುಗಳನ್ನ ಆಲಿಸಿದ್ದಾರೆ. ಆದ್ರೆ ಪರಿಹಾರ ಏನು, ನಿಜಕ್ಕೂ ಕೂಡ ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಸುರ್ಜೇವಾಲಾ ಅವರು ಇಬ್ಬರಿಗೂ ಕೂಡ ಪರಿಹಾರವನ್ನ ಕೊಟ್ಟಿಲ್ಲ, ಕೇವಲ ಆಲಿಸುವಂತ ಕೆಲಸವನ್ನ ಮಾತ್ರ ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂತಹ ಈ ರೀತಿಯ ಜಿಲ್ಲಾ ರಾಜಕಾರಣದ ಅಸಮಾಧಾನದ ಹೊಗೆ ರಾಜ್ಯ ರಾಜಕಾರಣಕ್ಕೂ ಕೂಡ ತಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.